ಹಲೋ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಲಾಸ್ಟ್ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಆಗಲೇಬೇಕು ಗೈಸ್. ಏನು ವಿಜುವಲ್ಸ್ ಅದು, ಎಸ್ಪೆಷಲಿ ಡ್ರೋನ್ ಶಾಟ್ಸು ಅಮೇಝಿಂಗ್ ಆಗಿ ಬಂದಿದೆ. ಯಾವೆಲ್ಲ ಈ ಎಪಿಸೋಡನ್ನ ನೋಡ್ತಾ ಇದ್ದೇವೆ, ನಾನು ಫಸ್ಟು ಜೋಗಾಗಿ ಬಂದಿದ್ದೆ ಡೇ 2 ಅಲ್ಲಿ. ಸೊ ಎಪಿಸೋಡು ಒಂದು ಸಲ ಹೋಗ್ಬಿಟ್ಟು ನೋಡ್ಕೊಂಬನ್ನಿ, ಇಲ್ಲಿ ಐ ಕಾರ್ಡ್ಸಲ್ಲಿ ಹಾಕಿದ್ದೀನಿ ನೋಡಿ. ಈ ಎಪಿಸೋಡಲ್ಲಿ ನನ್ನ ಪಯಣ ಬಂದ್ಬಿಟ್ಟು ಇಲ್ಲಿ ಚೈನಾ ಗೇಟ್ ಅಂತ ಇದೆಯಂತೆ, ಚೈನಾ ಗೇಟ್ಗೆ ಹೋಗೋಣ ಅಂತ. ಅದೇಗಿದೆ ಏನು ಅಂತ ನೋಡೋಣ. ಆ್ಯಂಡ್ ಇನ್ನೊಂದು, ನಾನು ನಿನ್ನೆ ನಿಮಗೆ ಹೇಳಿದೆ, ನಾನು ಸಿಗಂದೂರಿಂದ ಜೋಗದಿಂದ ಶಿರ್ಸಿ ಪ್ಲ್ಯಾನ್ ಮಾಡಿದ್ದೆ. ಇದೇ ವೇಳೆ ನಾನು ಬರಬೇಕಾಗಿತ್ತು, ಬಟ್ ನಿನ್ನೆ ಮಳೆ ಸಿಕ್ಕಾಪಟ್ಟೆ ಇತ್ತು. ಸೊ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಎಗೇನ್ ಅಲ್ಲಿಂದ ಸಾಗವಾಗಿ ಹೋಗಿ ಅಲ್ಲಿ ಸ್ಟೇ ಆಗಿದ್ದೆ. ಓಹೋ ಇದೆಲ್ಲ ಇಲ್ಲಿ ಕಾಮನ್ನೇ. ಆ್ಯಂಡ್ ಈ ಎಪಿಸೋಡಲ್ಲಿ ಚೈನಾ ಗೇಟು ಪ್ಲಸ್ ಇನ್ನೊಂದು ಜೋಗನ ಬ್ಯಾಕ್ ಸೈಡ್ ನೋಡೋಣ. ಬ್ಯಾಕ್ ಸೈಡ್ ಅಂತೂ ಚೆನ್ನಾಗಿದೆ ಜೋಗ. ಆ್ಯಂಡ್ ಏನದು ವಾಟರ್ ಬೀಳುತ್ತೆ ಮೇಲಿಂದ, ಸೊ ಆ ಜಾಗಕ್ಕೆ ಹೋಗೋಣ. ಫಸ್ಟು ಚೈನಾ ಗೇಟ್ ನೋಡ್ಕೊಂಬರೋಣ. ಇವೆಲ್ಲ ಒನ್ ಆಫ್ ದಿ ಯುನೀಕ್ ಪ್ಲೇಸಸ್ ಅಂತಲೇ ಹೇಳ್ಬೋದು. ಓಹೋ ಗಾಳಿ ಸಿಕ್ಕಾಪಟ್ಟೆ ಇದೆ. ಇಂಥ ಸ್ಟ್ರೆಚ್ಚು ಸಿಗೋದೇ ಕಡಿಮೆ. ಬಡ್ಕಳ 81. ಈ ಕಡೆ ಹೋಗೋ ವೇ ಎಲ್ಲ ಕೋಸ್ಟಲ್ ಕಡೆನೇ. ಕೋಸ್ಟಲ್ ಕಡೆ ನೆಕ್ಸ್ಟ್ ಟೈಮ್ ಹೋಗೋಣ. ಅಲ್ಲಿ ಬೇಸಿಗೆ ಕಾಲದಲ್ಲಿ ಹೋಗಬೇಕು, ಬೀಚ್ ಕಡೆ ಎಲ್ಲ. ಈ ಟೈಮಲ್ಲಿ ಅಲೋನೇ ಮಾಡಲ್ಲ, ಸುಮ್ಮನೆ ಹೋಗ್ಬಿಟ್ಟು ಏನೂ ಯೂಸ್ ಇಲ್ಲ. ಆ್ಯಂಡ್ ಹೌದು, ನಾನು ಬೈಕ್ ತೊಗೊಂಡಾಗಿದ್ದ ಕೋಸ್ಟಲ್ ಕಡೆಯಲ್ಲಿ ಹೋಗಿಲ್ಲ. ನೋಡೋಣ ನೆಕ್ಸ್ಟ್ ಟೈಮು. ಈಗ ಒಂದು ಸ್ವಲ್ಪ ಮಾನ್ಸೂನ್ ಎಂಜಾಯ್ ಮಾಡೋಣ. ಸರ್ ಚೈನಾ ಗೇಟ್ ಯಾವ ಕಡೆ? ಚೈನಾ ಗೇಟ್ ಅಂತ ಇದೆಯಲ್ಲ, ಇಲ್ಲೇನಾ ಮುಂದೆನಾ? ಲೆಫ್ಟಾ? ಓಕೆ ಗೈಸ್, ಲಾಸ್ಟ್ ವ್ಲಾಗಲ್ಲೇ ನೋಡಿದ್ದೀವಿ, ಎಷ್ಟೊಂದು ಸಾಂಗ್ಸ್ ಹೇಳಿದ್ದೀನಲ್ಲ. ನಿಮಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ. ನೋ ಕಾಮೆಂಟ್ಸ್. ಮೇ ಬಿ ಯಾವುದು ಚೆನ್ನಾಗಿ ಆಡಿವಲ್ಲ. ನೆಕ್ಸ್ಟ್ ಲೆವೆಲ್ ಇದೆ ಫ್ಲೋ ಅಂತೂ. ಲಿಂಗನಮಕ್ಕಿ ಡ್ಯಾಮು ಬೆಳಿಗ್ಗೆ ಓಪನ್ ಆಗಿದೆ 6 o'clockಗೆ. ನಾನು ಚೆಕ್ ಮಾಡಿದೆ, ಅಲ್ಲಿಂದ ಇಲ್ಲಿಗೆ 4 ತಾಸು ಬೇಕಂತೆ ಬರೋದಕ್ಕೆ. 11 ಹಂಗೆ ಐ ಥಿಂಕ್ ಫ್ಲೋ ಜಾಸ್ತಿ ಆಗಿದ್ದು. 12 ಹಂಗೆ 11:30 12ಗೆ ವಾಟರ್ ಫ್ಲೋ ಹೆವಿ ಆಗಿಬಿಡ್ತು. ಫಾಗ್ ಅಂತೂ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಇಲ್ಲಿ ಬೋಟಿಂಗ್ ಇದೆ ನೋಡಿ. ಬೋಟಿಂಗ್ ಕಪಲ್ಸಿಗೆ ಚೆನ್ನಾಗಿದೆ. ನಾವು ಹೋಗ್ಬಿಟ್ಟು ಏನು ಮಾಡಲಿ? ಅಮೌಂಟ್ ಎಷ್ಟಿದು ಇಲ್ಲಿ ಬಂದೇ ಕೇಳಿ. ಆ್ಯಂಡ್ ಸೇಫ್ಟಿ ಇದೆಯಾ? ರೈಡಿಂಗ್ ಜಾಕೆಟ್ಸ್ ಮೇ ಬಿ ಎಲ್ಲ ಅಲೋ ಇದೆ, ಗೊತ್ತಿಲ್ಲ. ವಾಟರ್ ಫ್ಲೋ ಜಾಸ್ತಿ ಆಯ್ತಲ್ಲ, ಹಂಗಾಗಿ ಸ್ಟಾಪ್ ಮಾಡಿದ್ದಾರೆ ಸದ್ಯಕ್ಕೆ. ಆ್ಯಂಡ್ ನಮ್ಮದು ಬೋಟಿಂಗ್ ಗೊತ್ತಲ್ಲ ಗೈಸ್, ಯಾವುದು ತಮಿಳ್ನಾಡಲ್ಲಿ ಹೋಗಿದ್ದೆ, ಚೆನ್ನೈಲಿ ಯವತನಪಟ್ಟಿ ಲೇಕ್ ಅಂತ ಹೇಳಿ. ಐ ಕಾರ್ಡ್ಸಲ್ಲಿ ಇದೆ ನೋಡಿ, ಅದೊಂದು ವಿಡಿಯೋ ನೋಡ್ಕೊಂಬನ್ನಿ. ಎಷ್ಟು ಫನ್ನಿಯಾಗಿದೆ ಅಂದರೆ, ಆ ಬೋಟ್ ಹೆಂಗೆ ಮೂಮೆಂಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿದ್ದಿಲ್ಲ ನಮಗೆ. ಅಷ್ಟು ಒಂದು ಆ ಕಾಮನ್ ಸೆನ್ಸ್ ಇರಲಿಲ್ಲ ನಮಗೆ. ಲಾಸ್ಟಲ್ಲಿ ಗೊತ್ತಾಗಿದ್ದು ಬೋಟ್ ಮೂಮೆಂಟ್ ಹೇಗೆ ಮಾಡಬೇಕು ಅಂತೇಳಿ. ಅದೊಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಹಾಂ ಇದೆಲ್ಲಿಗೆ ಹೋಗುತ್ತೆ? ಮೇ ಬಿ ಹೋಗೋಣ ಬನ್ನಿ, ಎಲ್ಲಿಗಾಗುತ್ತೆ ಅಲ್ಲಿಗೆ ಹೋಗೋಣ. ಇಲ್ಲ ಅಂದಾಗ ವಾಪಸ್ ಬಂದ್ಬಿಡೋಣ. ಸೊ ಅದಕ್ಕೆ ಸೋಲೋ ಬಂದಾಗ ಇಂಥದ್ದೆಲ್ಲ ಎಂಜಾಯ್ ಮಾಡ್ಬೋದು. ಸೊ ಜೊತೆಗೆ ಹಾಕ್ಕೊಂಡು ಬಂದಾಗಲೇ ತಲೆನೋವು. ಸಾಕು ಬಾ ಹೋಗೋಣ, ಲೇಟ್ ಆಗುತ್ತೆ, ಮಳೆ ಜಾಸ್ತಿ ಆಯಿತು, ಇವೇ ಡೈಲಾಗ್ಸು. ಈ ಸೋಲೋ ನಾನು ಬೇಕಿದ್ರೆ ಇವತ್ತಿಲ್ಲೇ ಸ್ಟೇ ಆದರೂ ಯಾವನು ಹೇಳೋನಿಲ್ಲ ಕೇಳೋನಿಲ್ಲ ನನಗೆ. ಇಲ್ಲ, ಇದು ಮನೆಗಳಿದೆಯಲ್ಲ ಅಲ್ಲಿಗೆ ಹೋಗ್ತಾಯಿದ್ದೆ ಅಷ್ಟೇ. ಸದ್ಯ ಒಂದು ಮಿಲ್ಕ್ ಶೇಕ್ ತೊಗೊಂಬಂದಿದ್ದೆ ನಿನ್ನೆ ಅಲ್ಲಿ ತೊಗೊಂಡೆ ನೋಡಿ, ಮಿಡ್ಲಲ್ಲಿ ಸಿಗಂದೂರು ಹೋಗ್ತಾ. ಅದು ಇನ್ನೊಂದು ಹಾಗೆ ಉಳ್ಕೊಂಬಿಟ್ಟಿದೆ. ಮುಂದೆ ಎಲ್ಲನ ಕುಡ್ಕೊತ ನಿಮ್ಮ ಜೊತೆ ಇನ್ನೂ ಏನೇನು ಹಂಚ್ಕೋಬೇಕು ಅನ್ಸಿದ್ರೆ ಹಂಚ್ಕೊತೀನಿ. ನನ್ನ ಪರ್ಸ್ನಲ್ ಲೈಫೇ ನಾನು ಹೇಳ್ಕೊಳಲ್ಲ. ಮೇ ಬಿ ಯಾವ ವಿಡಿಯೋದಲ್ಲೂ ಹೇಳಿಲ್ಲ ನಾನೇನು ಕೆಲಸ ಮಾಡ್ತಾಯಿದ್ದೀನಿ, ಎಲ್ಲಿದ್ದೀನಿ, ಅದು ಹೇಳೋದು ಇಲ್ಲ ಗೈಸ್. ಬಟ್ ಅದೇನೇ ನಿನ್ನೆ ಒಂದು ವೀಡಿಯೋದಲ್ಲಿ ಹೇಳಿದೆ, ಮೇ ಬಿ ಸೆಕೆಂಡ್ ಎಪಿಸೋಡಲ್ಲಿ ಅಂದ್ಕೊಳುತ್ತೆ, ಏನಕ್ಕೆ ಈ ಫೀಲ್ಡ್ನ ಚೂಸ್ ಮಾಡಿದ್ದು ಅಂತ. ಸೊ ಅಂತಂಥ ಇನ್ಸಿಡೆಂಟ್ ಆಗುತ್ತೆ ಈ ಮೋಟೋಲಾಗ್ ಜರ್ನಿಲಿ. ಅದಕ್ಕೇ ನನ್ನ ಕೆಲಸ ಬಿಟ್ಟರೆ ನಾನು ಇದನ್ನು ಬಿಡೋಲ್ಲ. ಆ್ಯಂಡ್ ಇದಕ್ಕೆಲ್ಲ ಎಷ್ಟು ಅಮೌಂಟ್ ಖರ್ಚಾಯಿತು ನಾನು ಅದೆಲ್ಲ ಕ್ಯಾಲ್ಕುಲೇಟು ಮಾಡಲ್ಲ. ನಂದು ಅದೊಂದು ಮೈಂಡ್ ಸೆಟ್ಟೋ ಅಥವಾ ಏನೋ ಗೊತ್ತಿಲ್ಲ ಗೈಸ್. ನಾನು ಇದು ಯಾವುದು ಲೆಕ್ಕ ಹಾಕೋದೊಂದೇ ಬೈಕಿಗೆ ಎಷ್ಟು ಫ್ಯೂಯಲ್ ಹಾಕಿಸ್ಕೊಂಡೆ ಅಂತ. ಬಿಕಾಸ್ ಅದೊಂದು ಚೆಕ್ ಮಾಡಬೇಕಲ್ಲ, ಫ್ಯೂಯಲ್ ಬೇಕೇ ಬೇಕು. ಬಟ್ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ, ಅದೇನು ಸಮಸ್ಯೆ ಇಲ್ಲ. ಬೈಕ್ದು ಇನ್ನೂ 4 ಸಲ ಅಡ್ಡಾಡ್ಬೋದು.
ಅಲ್ಲಿ ಫ್ಲೋ ಆಗ್ತಿದೆ ನೋಡಿ. ಓಹೋ ಹೋ 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 ಹೋ. ಗೈಸ್ ಇದೇನಿಲ್ಲ, ಲಿಂಗನಮಕ್ಕಿ ಡ್ಯಾಮ್ ಓಪನ್ ಆಗಿದೆಯಲ್ಲ, ಸೊ ಅಲ್ಲಿಂದ ಬಂದಂಥ ನೀವು ಹೀಗೆ ಹೋಗಿ ಜೋಗ್ ಫಾಲ್ಸ್ ಆಗಿ ಕ್ರಿಯೇಟ್ ಆಗಿದೆ ಅಷ್ಟೇ. ಜೋಗ್ ಫಾಲ್ಸಲ್ಲಿ ಏನು ವಾಟರ್ ಫ್ಲೋ ಜಾಸ್ತಿ ಆಯಿತು ಇಲ್ಲಿಂದನೇ, ಡ್ಯಾಮಿಂದ ಬಂದಿದೆ. ಆ್ಯಂಡ್ ಡ್ಯಾಮಿಂದ 2 ವೇ ಇದೆ. ಒಂದು ಬಂದ್ಬಿಟ್ಟು ಶರಾವತಿ ಬ್ಯಾಕ್ ವಾಟರ್, ಏನು ನೆನ್ನೆ ಸಿಗಂದೂರು ಹೋಗಿದ್ವಿ, ಸೊ ಅದೊಂದು ಸೈಡು. ಅದಾದಮೇಲೆ ಇದು. ಐ ಹೋಪ್ ಎಲ್ಲ ಎಪಿಸೋಡ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ. ವಾಟರ್ ಫ್ಲೋ ನಾನು ಒಳ್ಳೆ ಟೈಮಿಗೆ ಬಂದಿದ್ದೀನಿ ಗೈಸ್ ಜೋಗಾಗೆ. ಬೆಳಿಗ್ಗೆ ಚೆಕ್ ಮಾಡಿದೆ, ಜೋಗ ಹೋಗೋ ಪ್ಲ್ಯಾನೇ ಇದ್ದಿಲ್ಲ ನಂದು. ಸುಮ್ಮನೆ ಆಂದಿವೇ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಬೆಳಿಗ್ಗೆ ನಾನು ನ್ಯೂಸ್ ನೋಡಿದಾಗ ಲಿಂಗನಮಕ್ಕಿ ಡ್ಯಾಮಲ್ಲಿ 20,000 ಕ್ಯೂಸೆಕ್ ಏನೋ ನೀರು ಬಿಟ್ಟಿದ್ದಾರೆ. 1 ಲ್ಯಾಕ್ ಬಿಟ್ಟಿದ್ದಾವಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಬಟ್ 20,000ಗೆ ಆ ಲೆವೆಲಿಗಿದೆ ಗೈಸ್. ಇಲ್ಲಿ ಯಾವುದೋ ವೇ ಇದೆ ಒಂದು, ನೋಡೋಣ ಬನ್ನಿ ಎಲ್ಲಿಗೆ ಹೋಗುತ್ತೆ. ಹಾಂ 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 ಅದೊಂದು ಸ್ಮೆಲ್ ಚೆನ್ನಾಗಿರುತ್ತೆ ಗೈಸ್ ಇಂಥ ಪ್ಲೇಸಲ್ಲಿ ಬಂದಾಗ. ಯಾವುದೋ ಎಸ್ಟೇಟ್ ಕಡೆ ಹೋಗೋ ಚಾನ್ಸ್ ಇದೆ. ಸಿಮೆಂಟ್ ರೋಡ್ ಇದ್ರೆ ಹೋಗ್ತೀನಿ. ಓ ಗೈಸ್ ಅಲ್ಲಿ ಕೆಳಗಡೆ ಮನೆಗಳಿದೆ ನೋಡಿ. ಓಕೆ ಓಕೆ ಗೈಸ್, ಅಲ್ಲಿ ಚೈನಾ ಗೇಟ್ ಅಂತ ಹೋಗಿದ್ವಲ್ಲ, ಸೊ ಅಲ್ಲಿಂದ ಬಂದಂಥ ವಾಟರ್ ನೋಡಿ ಇವಾಗ ಹೇಗಿದೆ. ನೀವು ನಂದು ಫಸ್ಟ್ ವ್ಲಾಗಲ್ಲಿ ನೋಡಿ, ಇವತ್ತು ಡೇ 2ಲಿ ವಾಟರ್ ಫ್ಲೋನೇ ಇದ್ದಿಲ್ಲ. ಇವಾಗ ನೋಡಿ, ಕೈ ಹಿಡಿದು ನಡೆಸೋ ಬೆಂತಟ್ಟಿ ಬೆಳೆಸೋ. ಎಸ್ ಇದೇನೆ ಅಂತ ಕಾಣುತ್ತೆ. ಇದೇನಾ? ಹಾಂ ಇದೆ 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 ಇದೆ. ಸ್ಟ್ರೈಟ್ ಹೋದರೆ 1 ಅವರ್ ಹೋಗ್ಬೋದು. ಬಂದ್ಬಿಟ್ಟು ಹಂಗೆ ಹೋಗ್ಬೇಕು ನಾನು. ಬಟ್ ಎಲ್ಲಿ ಹೋಗ್ತೀನಿ ಅಂತ ಮೇ ಬಿ ಈ ವ್ಲಾಗಲ್ಲಿ ಆಗೋಲ್ಲ, ಸುಮ್ಮನೆ ಲೆಂತಿ ಆಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸರ್ ಎಷ್ಟು? ಸೊ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಈಗ ಮೊದಲಂಗೆ ಬಿಡ್ತಾ ಇಲ್ಲ ಅಂತೆ ಗೈಸ್, ಬೇಸಿಗೆಲಿ ಅಷ್ಟೇ ಅಂತೆ ಬಿಡೋದು ನಿಯರ್ ಬೈ. ಈಗ ಸುಮ್ಮನೆ ಇಲ್ಲಿಂದನೇ ಜಸ್ಟ್ ಒಂದು ವ್ಯೂ ಇದೆ, ಅದನ್ನು ನೋಡ್ಕೊಂಬಿಟ್ಟು ಬರೋಣ ಅಂತ. ಹಾಂ ಯೂಟ್ಯೂಬ್ದು ಹಾಕೋಣ ಬೇಡ? ಓಕೆ. ವ್ಯೂ ಕಾಣಲ್ಲ, ಮೇ ಬಿ ಕಂಪ್ಲೀಟ್ ಫಾಗಿಂದ ಮುಚ್ಕೊಂಡಿದೆ. ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದೆ, ಮನ್ಸಲ್ಲಿರೋದನ್ನ ಹಂಚ್ಕೊಳಕ್ಕಾಗ್ದೆ, ಮುಂದೇನು ಅಂತ ತಿಳಿದೆ ಬದುಕಿಗೆ ಅರ್ಥ ಕಳ್ಕೊಂಡಿರೋ ಏಕಾಂಗಿ ನಾನು. ನಿಮಗೆ ಸಮ್ಮರಲ್ಲಿ ಅಲ್ಲಿಗೆಲ್ಲ ಹೋಗೋದಕ್ಕೆ ಚಾನ್ಸ್ ಇದೆ. ಬಂದ್ಬಿಟ್ಟು ಫಾಗ್ ಯೋಗನ ನೆಕ್ಸ್ಟ್ ಲೆವೆಲಲ್ಲಿ ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ. ಐ ಡೋಂಟ್ ನೋ ಯಾವ ಲೆವೆಲಲ್ಲಿ ಎಷ್ಟೊಂದು ಕ್ಯಾಪ್ಚರ್ ಮಾಡಿದ್ದೀನಿ ಅಂತ. ಹೇಗಿತ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ತಿತ್ಕೊತೀನಿ. ಓಕೆ, ಎಲ್ಲ ಲೋಕಲ್ಸೇನೆ. ಹಾಂ 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 ಓಕೆ. ಸೊ ಇಲ್ಲಿ ನೋಡ್ಬೋದು ಮ್ಯಾಗಿ ಆಗ್ತಾ ಇದೆ. ಓಕೆ ಓಕೆ. ಇದೇನು ಎಗ್ ರೈಸಾ? ಹಾಂ ಎಗ್ ಮ್ಯಾಗಿ ಹೇಳಿ. ಓಕೆ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನೈಸ್ ಮಿನಿಯಾ. ಥ್ಯಾಂಕ್ ಯು. ಡೌಟ್ ರಾಜ, ನಾನು ಡೌಟೇ ಕೇಳಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರು ನಾವಾಗಿರ್ಬೇಕು.